ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೆಂತ್ಯದ ಮುದ್ದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬೆಳೆಯೋ ಮಕ್ಕಳಿಗೆ, ಬಾಣಂತಿಯರಿಗೆ ಸಂಪೂರ್ಣವಾದಂಥ ಪೌಷ್ಟಿಕವಾದಂಥ ಆಹಾರ ಮೆಂತ್ಯದ ಮುದ್ದೆ. ಸರಿಯಾದ ಅಳತೆಯೊಂದಿಗೆ ಹೇಗೆ ಮಾಡುವುದು ಎನ್ನುವುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇದನ್ನು ಬಾಣಂತಿಯರಿಗೆ ಮತ್ತು ಋತುಮತಿಯಾದವ್ರಿಗೆ, ವಯಸ್ಸಾದವ್ರಿಗೆ ಇದನ್ನು ಕೊಡೋದ್ರಿಂದ ಸಂಪೂರ್ಣ ಆಹಾರ ಸಿಕ್ಕಂತಾಗುತ್ತದೆ ಫ್ರೆಂಡ್ಸ್. 2 ಸ್ಪೂನ್ ಒಂದು ಮುದ್ದೆ ಮಾಡ್ಕೊತಾ ಇದ್ದೀವಿ. ಅದಕ್ಕೆ 2 ಬೌಲಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ 2 ಸ್ಪೂನಷ್ಟು ಹಿಟ್ಟು ಹಾಕಿಬಿಟ್ಟು ಅದು ಕುದ್ದ ನಂತರ 1 ಬೌಲಷ್ಟು ಅದಕ್ಕೆ ಹಿಟ್ಟು ಹಾಕಬೇಕು ಫ್ರೆಂಡ್. ಇದನ್ನು 5 ನಿಮಿಷ ಹಾಗೆ ಕುದಿಯೋಕೆ ಬಿಡಬೇಕು. ಈಗ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗೇ ಬೇಯುತ್ತೆ ಮತ್ತು ಹಸಿ ನಿಮಗೇನು ಸಿಗಲ್ಲ. ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ, ನೀಟಾಗಿರುತ್ತೆ ಫ್ರೆಂಡ್ಸ್, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಂಗಾಗಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಬೇಕು ಫ್ರೆಂಡ್ಸ್. ಇದನ್ನು ಇದು 5 ನಿಮಿಷ ಆದ ತಕ್ಷಣ ಆ ಹಿಟ್ಟನ್ನೆಲ್ಲ ನೀಟಾಗಿ ಎಲ್ಲೂ ಗಂಟಿಸಿದ್ದಾಗೆ ಎಲ್ಲೆಲ್ಲಿ ಹಸಿಟ್ಟು ಕಾಣುತ್ತೆ ಅಲ್ಲೆಲ್ಲ ಕಾಣದೆ ಅದನ್ನ ಕಲಿಸ್ತಾ ಬರಬೇಕು ಫ್ರೆಂಡ್ಸ್. ಈ ಥರ ನೀಟಾಗಿ ಕಲಿಸ್ತಾ ಬಂದರೆ ನಿಮಗೆ ಪರ್ಫೆಕ್ಟ್ ಮುದ್ದೆ ಆಗುತ್ತೆ. ನೋಡಿ, ಇವಾಗ ಪರ್ಫೆಕ್ಟ್ ಮುದ್ದೆ ಆಗಿದೆ. ಇದನ್ನು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಡಬೇಕು. ಆಮೇಲೆ 10 ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ಮುದ್ದೆ ಕಟ್ಟಿದ್ರೆ ಪರ್ಫೆಕ್ಟ್ ಮೆಂತ್ಯದ ಮುದ್ದೆ ರೆಡಿ ಫ್ರೆಂಡ್ಸ್.